सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रत्रयात्मकेऽस्मिन् एकादशे संबंधाधिकरणे तदुपनिबद्धं तस्मिन् अधिकरणे उपनिबद्धं द्वितीयं सूत्रम्। इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकविंशं सूत्रम्। इदं सूत्रं पादादितः एकविंशं सूत्रम्। ಪಾದದ ಮೊದಲನಿಂದ ಶುರು ಮಾಡಿದರೆ ಇದು 21ನೇ ಸೂತ್ರ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಏಕವಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ विचारयामः। सर्वाग्रे श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ॐ विमथ्य वेदोदधितः समुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शङ्कर सौम्यजाय। ॐ विमथ्य वेदोदधितः समुद्धृतम् सुरैर्महाब्धेस्तु महात्मना यथा तथामृतं ज्ञानमिदं हि येन पुरा नमः शङ्कर सौम्यजाय। नमः श्री शङ्कर सौम्यजाय। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे त्रिसूत्रात्मकम् एकादशं संबंधाधिकरणम्। ॐ संबंधादेव मन्यत्रापि ॐ न वा विशेषात् ॐ दर्शयति च। ಈ ಅಧಿಕರಣದಲ್ಲಿ ಒಂದು ಸೂತ್ರ ಬಿಟ್ಟು ಹೋಗ್ಬಿಟ್ಟಿತ್ತು. ಅಲ್ಲಿ ಇದೇನಾಗಿದೆ, ಪ್ರಿಂಟ್ ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗ್ಬಿಟ್ಟಿದೆ. 20, 21 ಅಂತ ಹಾಕಿ ಸಂಖ್ಯೆ ಹಾಕಿರ್ತಾರಲ್ಲ, ತಪ್ಪಾಗಿ ಪ್ರಿಂಟ್ ಆಗ್ಬಿಟ್ಟಿದೆ. ನೋಡ್ತಾ ಇದ್ದಾಗ ಅದು ಗಮನಕ್ಕೆ ಬಂತು. ಇಲ್ಲಿ 3 ಸೂತ್ರ ಇರತಕ್ಕಂಥ ಸೂತ್ರ. ಅಸ್ಮಿನ್ ಅಧಿಕರಣೆ 3 ಸೂತ್ರಾಣಿ ವರ್ತಂತೆ. ಈ ಒಂದು ಅಧಿಕರಣದಲ್ಲಿ 3 ಸೂತ್ರಗಳು
त्रीणि सूत्राणि उपनिबದ್ಧಾನಿ ಸಂತಿ ಭಗವತಾ ಬಾದರಾಯಣೇನ. ಅದರಲ್ಲಿ ಎರಡನೆಯ ಸೂತ್ರವನ್ನ ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಓಂ ನವ ವಿಶೇಷಾತ್, ಓಂ ನವ ವಿಶೇಷಾತ್. ಇದು ಸಿದ್ಧಾಂತ ಸೂತ್ರ. ಈ ಅಧಿಕರಣಕ್ಕೆ ಬಾದರಾಯಣಾಚಾರ್ಯರು ಹೇಗೆ ಉಪಕ್ರಮಿಸಿದ್ದರು ಅಂತಂದ್ರೆ ಪೂರ್ವ ಪಕ್ಷದಿಂದ ಉಪಕ್ರಮಿಸಿದ್ರು. ಮೊಟ್ಟ ಮೊದಲೇ ಪೂರ್ವ ಪಕ್ಷ ಓಂ ಸಂಬಂಧ ದೇವಮನ್ಯತ್ರಾಪಿ ಅಂತ ಹೇಳಿದ್ರು. ಏನು ಈ ಎರಡಕ್ಕೂ ಕೂಡ ಈ ಅಕ್ಷಿಪುರುಷ ಮತ್ತೆ ಆದಿತ್ಯ ಪುರುಷ ಎರಡೂ ಕೂಡ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಏಕವಿದ್ಯಾ ಸಂಬಂಧಾತ್, ಒಂದೇ ಒಂದು ವಿದ್ಯೆಗೆ ಸಂಬಂಧಪಟ್ಟಿದ್ದು, ಅದೇ ಸತ್ಯ ಬ್ರಹ್ಮೋಪಾಸನೆ. ಪುರುಷನೂ ಕೂಡ ಒಬ್ಬನೇ. ಹೀಗಿರೋದರಿಂದ ಇಲ್ಲಿ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಏನೇನನ್ನ ಹೇಳಿದ್ದಾರೋ ಅದೆಲ್ಲವನ್ನೂ ಕೂಡ ನಾವು ಸೇರಿಸಿಕೊಂಡು ಉಪಾಸನೆ ಮಾಡಬೇಕು. ಯಾಕೆ? ಒಂದೇ ತತ್ವ, ಒಬ್ಬನೇ ಪುರುಷ. ಇದನ್ನ ಹಿಂದಿನ ಅಧಿಕರಣದಲ್ಲಿ ಶಂಕರಾಚಾರ್ಯರು ತಾವೇ ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿ, ಒಂದೇ ತತ್ವ, ಒಂದೇ ಪ್ರಕರಣ, ಎಲ್ಲವೂ ಒಂದೇ. ಆದ್ದರಿಂದ ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಬಿಟ್ಟಿದ್ದರೂ ಕೂಡ ಎಲ್ಲವನ್ನೂ ಸೇರಿಸಿಕೊಳ್ಳಬೇಕು ಅಂತ ಅಲ್ಲಿ ಸಿದ್ಧ ಮಾಡಿದ್ರು. ಇಲ್ಲೂ ಕೂಡ ಅದೇ ನ್ಯಾಯ ಇಟ್ಕೊಂಡು ಪೂರ್ವ ಪಕ್ಷ ಹೇಳ್ಬಿಟ್ಟ. ನೋಡಿ ಸ್ವಾಮಿ, ಸಂಬಂಧ ದೇವ ಅನ್ಯತ್ರಾಪಿ. ಅನ್ಯತ್ರಾಪಿ ಅಂದ್ರೇನು? ಬೇರೆ ಕಡೆಯಲ್ಲಿಯೂ ಕೂಡ. ಇದು ಏನೇನು ಎಲ್ಲೆಲ್ಲಿ ಏನೇನು ಹೇಳಿದ್ರು ಕೂಡ ಈ ಪ್ರಕರಣದಲ್ಲಿ, ಯಾವುದು ಸತ್ಯಬ್ರಹ್ಮ ಪ್ರಕರಣದಲ್ಲಿ, ಅಕ್ಷಿಪುರುಷನ ಪ್ರಕರಣದಲ್ಲಿ, ಆದಿತ್ಯ ಪುರುಷನ ಪ್ರಕರಣದಲ್ಲಿ ಯಾವ ಗುಣ ಎಲ್ಲೆಲ್ಲಿ ಹೇಳಿದ್ರೂ ಕೂಡ ಪರವಾಗಿಲ್ಲ, ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಉಪಾಸನೆ ಮಾಡಬೇಕು. ನಾವು ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು. ಆ ಗುಣಗಳನ್ನೆಲ್ಲ ಒಟ್ಟಿಗೆ ನಾವು ತಂದು ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದ. ನೋಡಿ, ಗುರುವನ್ನು ಅನುಸರಿಸಬೇಕು ಅಂತ ಒಂದು ವಾಕ್ಯ ಇದೆ. ಗುರುವನ್ನು ಅನುಸರಿಸಬೇಕು ಅಂತ ಹೇಳಿದಾಗ ಏನು? ಗುರುವನ್ನ ಅನುಸರಿಸಬೇಕು ಅಷ್ಟೇ, ಎಲ್ಲ ಕಡೆ ಅನುಸರಿಸಬೇಕು ಅಷ್ಟೇ. ಇಲ್ಲೂ ಅನುಸರಿಸಬೇಕು, ಅಲ್ಲೂ ಅನುಸರಿಸಬೇಕು, ಎಲ್ಲ ಕಡೆಯಲ್ಲಿಯೂ ಕೂಡ ಗುರುಗಳನ್ನು ಅನುಸರಿಸಬೇಕು. ಗುರುವಿಗೆ ಅವನು ಹೇಳಿದ ಹಾಗೆ ನಡೀಬೇಕು, ಶುಶ್ರೂಷೆ ಮಾಡಿ ಪ್ರತಿಯೊಂದು ಕೂಡ. ಇಲ್ಲ ರೀ, ನಾನು ಬರೀ ಎಲ್ಲ ಒಂದು ಕಡೆ ಮಾತ್ರ ಮಾಡ್ತೇನೆ, ಅವ್ರ ಮನೇಲಿ ಮಾತ್ರ ಮಾಡ್ತೇನೆ, ಬೇರೆ ಕಡೆ ಏನು ಮಾಡಲ್ಲ ಅಂದ್ಬಿಟ್ರೆ ಹಾಗಲ್ಲ. ಎಲ್ಲ ಕಡೆಯಲ್ಲಿಯೂ ಕೂಡ ಗುರುವನ್ನು ಅನುಸರಿಸಬೇಕು ಅಂತ ನಿಯಮ. ಆದ್ದರಿಂದ ಎಲ್ಲೇ ಇರಲಿ ಪುರುಷ, ಇಲ್ಲಾದರೂ ಇರಲಿ, ಆಧ್ಯಾತ್ಮಿಕವಾಗಾದರೂ ಇರಲಿ, ಆದಿದೈವಿಕವಾಗಾದರೂ ಇರಲಿ, ಎಲ್ಲೇ ಇದ್ದರೂ ಕೂಡ ಪುರುಷ ಒಬ್ಬನೇ, ಅವನನ್ನೇ ಉಪಾಸನೆ ಮಾಡಬೇಕು. ಆದ್ದರಿಂದ ಆ ಗುಣಗಳು ಆಧ್ಯಾತ್ಮಿಕವಾಗಿದ್ರು ಒಂದೇ, ಆದಿದೈವಿಕವಾಗಿ ಹೇಳಿದ್ರು ಒಂದೇ, ಎರಡನ್ನು ಸೇರಿಸ್ಕೊಂಡು ಉಪಾಸನೆ ಮಾಡಬೇಕು ಅಂತ ದೃಷ್ಟ ಅಂತ ಕೊಟ್ಟಿದ್ದ. ಯಾವುದು? ಗುರು ಅನುಗಮನ. ಗುರುವನುಗಮನ, ಆ ಗುರುವನ್ನು ಅನುಸರಿಸಬೇಕು. ಅದೇ ಥರ ಇಲ್ಲೂ ಕೂಡ ಎಲ್ಲೇ ಇರಲಿ ಅನುಸರಿಸ್ಬೇಕಷ್ಟೆ. ಆಧ್ಯಾತ್ಮಿಕವಾದ ಕಣ್ಣಿನಲ್ಲಾರು ಇರಲಿ, ಆದಿದೈವಿಕವಾಗಿ ಆದಿತ್ಯ ಮಂಡಲದಲ್ಲಾರು ಇರಲಿ ಅಂತ ಹೇಳಿದ್ದ. ಅದಕ್ಕೆ ಈಗ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಭಗವಾನ್ ಶಂಕರರು. ನೋಡೋಣ ಸಿದ್ಧಾಂತ ಸೂತ್ರ ಏನು. ಓಂ ನವ ವಿಶೇಷಾತ್, ಓಂ ನವ ವಿಶೇಷಾತ್. ನ ವಾ ಅಂತ ಇದೆ, ಇಲ್ಲಿ ವಾ ಅಂತ ಇದ್ರೂ ಕೂಡ ಇದನ್ನು ನಾವು ವೈ ಅನ್ನುವ ಒಂದು ಪದ ವಿಭಾಗವನ್ನು ಮಾಡಿಕೊಳ್ಬೇಕು. ವೈ ವಿಶೇಷ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ.
ಏನು ನ ಅಂತೇನು, ಒಯ್ ಅಂತಂದ್ರೇನು, ವಿಶೇಷ ಅಂತಂದ್ರೇನು, ಅದು ಕೆಲವು ಪದಗಳನ್ನು ಸೇರಿಸ್ಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕು. ನ ನ ಅಂತಂದ್ರೇನು, ಉಭಯೋಹೋ ಉಭಯೋರಪಿ ಉಪನಿಷದೋಹೋ ಉಭಯತ್ರ ನ ನ ಅಂತ ಬಂದು ಇಲ್ಲಿ ಸೇರಿಸ್ಕೋಬೇಕು. ಉಭಯೋರಪಿ ಉಪನಿಷದೋಹೋ ಉಭಯತ್ರ ಅಂದ್ರೇನು, ಉಪನಿಷದೋಹೋ ಅಂದ್ರೇನು, ಅವನ ಹೆಸರು ಯಾವುದು ನೆನ್ನೆ ನೋಡಿದ್ವಲ್ಲ, ಒಂದು ಆಧ್ಯಾತ್ಮಿಕವಾಗಿ ಅದೇ ಪುರುಷನಿಗೆ ಅಹಂ ಅಂತ ಹೇಳಿದ್ರು, ಆದಿದೈವಿಕವಾಗಿ ಅದೇ ಪುರುಷನಿಗೆ ಅಹಹ ಅಂತ ಹೇಳಿದ್ರು. ಕಣ್ಣಿನಲ್ಲಿ ಇದ್ದಾಗ ಅವನು ಅಹಂ, ಮತ್ತೆ ಆದಿತ್ಯ ಮಂಡಲದಲ್ಲಿ ಇದ್ದಾಗ ಅವನು ಅಹಹ ಅಂತ ಎರಡು ಹೆಸರಿನಿಂದ ಕರೆದರು. ಹೀಗೆ ಎರಡು ಹೆಸರಿನಿಂದ ಎರಡು ಕಡೆ ಕರೆದಿದ್ದರೂ ಕೂಡ ಅದೇನು ನ ಅಂದ್ರೆ ಇಲ್ಲ, ಏನಿಲ್ಲ ಅಂತಂದ್ರೆ ನ ವಾ ಅಂತಂದ್ರೆ ಏನು, ಒಯ್ ಅಂತ. ಒಯ್ ಅಂತಂದ್ರೆ ಏನು, ಒಯ್ ಅಂತನ್ನುವುದು ಇಲ್ಲಿ ಅವಧಾರಣಾರ್ಥದಲ್ಲಿ ಬಂದಿರತಕ್ಕಂಥದ್ದು. ಇದು ಅವ್ಯಯ ಅವಧಾರಣಾರ್ಥ ಏನು, ಏವ ಅಂತಕ್ಕಂಥದ್ದು. ನ ಏವ ನೈವ ಅಂತ ಅಂದ್ರೆ ಏನು, ಉಭಯೋರಪಿ ಉಪನಿಷದೋಹೋ ಅಂದ್ರೆ ಎರಡೂ ಹೆಸರುಗಳಿದೆಯಲ್ಲ, ಒಂದು ಅಹಂ ಒಂದು ಅಹಹ ಅಂತಕ್ಕಂಥದ್ದು, ಅದು ಎರಡು ಕಡೆಯಲ್ಲಿ ಇದೆ. ಇದ್ದರೂ ಕೂಡ ನವ ನ ಏವ ನೈವ 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 ಕಿಂ ನೈವ ಪ್ರಾಪ್ತಿ, ಅದಕ್ಕೆ ಎರಡೂ ಕಡೆ ಪ್ರಾಪ್ತಿ ಇಲ್ಲವೇ ಇಲ್ಲ ಅಂತ. ನ ಏವ ಪ್ರಾಪ್ತಿ ಇಲ್ಲವೇ ಇಲ್ಲ. ಎರಡನ್ನೂ ಕೂಡ ಒಂದಕ್ಕೊಂದು ಒಂದು ಇಲ್ಲಿ ಇರ್ತಕ್ಕಂಥ ಗುಣವನ್ನ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು, ಮತ್ತೆ ಇಲ್ಲಿಂದ ಇನ್ನೊಂದು ಕಡೆ ಉಪಸಂಹಾರ ಮಾಡಿಕೊಳ್ಳಬಾರದು. ಅಲ್ಲಿಗೆ ಅಷ್ಟೇ, ಆ ಸ್ಥಾನಕ್ಕೆ ಅಷ್ಟೇ, ಈ ಸ್ಥಾನಕ್ಕೆ ಇದೆ. ಆಧ್ಯಾತ್ಮಿಕವಾಗಿ ಇದೆ, ಅದು ಇದೇ ಗುಣ. ಆದಿದೈವಿಕವಾಗಿ ಅದೇ ಗುಣ. ಇಲ್ಲಿ ಅಲ್ಲಿ ತರೋದಲ್ಲ, ಅಲ್ಲಿ ಇಲ್ಲಿ ತರೋದಲ್ಲ. ಪುರುಷ ಒಬ್ಬನೇ, ಮತ್ತೆ ಒಂದು ಪ್ರಕರಣ ಒಂದೇ, ಮತ್ತೆ ಗುರಿ ಒಂದೇ, ಎಲ್ಲ ಒಂದೇ ಆಗಿದ್ದರೂ ಕೂಡ ಇಲ್ಲಿ ಸ್ಥಾನ ವಿಶೇಷವನ್ನು ಹೇಳಿರುವುದರಿಂದ, ಯಾವುದು ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಎಂಬುದಾಗಿ ಸ್ಥಾನ ವಿಶೇಷವನ್ನು ಹೇಳಿರುವುದರಿಂದ ಇಲ್ಲಿ ಎರಡಕ್ಕೂ ಕೂಡ ಒಂದಕ್ಕೊಂದು ಪ್ರಾಪ್ತಿ ಇರುವುದಿಲ್ಲ. ಇಲ್ಲಿ ಇದನ್ನು ಅಲ್ಲಿ ತರಬಾರದು, ಅಲ್ಲಿ ಇದನ್ನು ಇಲ್ಲಿ ತರಬಾರದು ಅಷ್ಟೆ. ಕುತಃ ಯಾತಕ್ಕೆ? ಅಲ್ಲ ಸ್ವಾಮಿ, ಶಂಕರಾಚಾರ್ಯರೇ ಯಾತಕ್ಕೆ ನೀವು ಹೀಗೆ ಹೇಳ್ತಾ ಇದ್ದೀರಿ? ಹಿಂದೆ ನೀವೇ ಸಿದ್ಧ ಮಾಡಿದ್ರಲ್ಲ. ನಾವು ಆಕ್ಷೇಪಣೆಯನ್ನು ಮಾಡಿದ್ವಿ, ಅದಕ್ಕೆ ನೀವೇನು ಮಾಡಿದ್ರಿ? ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು, ಅದನ್ನು ಕೊಟ್ಟು, ಯುಕ್ತಿಗಳನ್ನು ಕೊಟ್ಟು ನನ್ನ ಸಿದ್ಧ ಮಾಡಿದ್ರಿ, ತರಬಹುದು, ಎರಡೂ ಒಂದಕ್ಕೆ ಪ್ರಾಪ್ತಿ ಇದೆ ಅಂತ. ಇಲ್ಲಿ ಹೇಳ್ತಾ ಇದ್ದೀರಿ ಅದೇ ಸಂದರ್ಭ, ಅದೇ ಪ್ರಕರಣ, ಅದೇ ಸ್ಥಿತಿ, ಎಲ್ಲವೂ ಅದೇನೆ. ಆದರೂ ಕೂಡ ಇಲ್ಲಿ ಹೇಳ್ತಾ ಇದ್ರಿ ಒಂದಕ್ಕೊಂದು ಸಮಾಧಾನ ತರಬಾರದು ಅಂತಂತ. ಯಾಕೆ ಸ್ವಾಮಿ ಅಂದ್ರೆ ವಿಶೇಷ ನವ ವಿಶೇಷ. ನೋಡಪ್ಪ, ಇಲ್ಲಿ ವಿಶೇಷವನ್ನು ಹೇಳಿರುವುದರಿಂದ, ವಿಶೇಷ ಹೇಳಿದ್ಲಿ ಸ್ವಾಮಿ, ವಿಶೇಷ ಹೇಳಿದ್ರಿ ಏನಾಗೋಯ್ತು? ಅರೆ ಏನಪ್ಪ ಹೀಗೆ ಕೇಳ್ತಾ ಇದೀಯಾ? ನೀನು ತಾರ್ಕಿಕ, ಹೌದ್ ತಾನೆ? ಈ ತರ್ಕಶಾಸ್ತ್ರದಲ್ಲಿ ಒಂದು ಪ್ರಬಲವಾದ ನಿಯಮ ಇದೆ, ಗೊತ್ತಿಲ್ವಾ ನಿನಗೆ? ಏನು ಅಂದ್ರೆ ನೋಡಿ, ಸಾಮಾನ್ಯ ವಿಶೇಷಯೋ ವಿಶೇಷ ಏವ ಬಲೀಯಾನ್. ಈಗ ಸಾಮಾನ್ಯ ವಿಶೇಷಯೋ, ಒಂದು ಸಾಮಾನ್ಯ ಒಂದು ವಿಶೇಷ ಎರಡನ್ನೂ ಹೇಳಿರುವಾಗ ಯಾವುದಕ್ಕೆ ಬೆಲೆ ಜಾಸ್ತಿ ಕೊಡಬೇಕು ನಾವು ಅಂದ್ರೆ ವಿಶೇಷಕ್ಕೆ ಬೆಲೆಯನ್ನು ಜಾಸ್ತಿಯನ್ನು ಕೊಡಬೇಕು. ವಿಶೇಷಕ್ಕೆ ಪ್ರಾಧಾನ್ಯ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಿಶೇಷಣವನ್ನು ಹೇಳಿರುತ್ತಾರೆ, ಅದಕ್ಕೆ ಪ್ರಾಧಾನ್ಯ. ನೋಡಿ, ರಾಮ ರಾವಣರ ಯುದ್ಧ ನಡೀತಾ ಇದೆ. ರಾಮ ಅವನು
ಅವನು ಅಪ್ರತಿಹತ ವೀರ. ಹೌದ್ ತಾನೆ? ಯಾರಿಗೆ ಅವನು ಅವನ ಎದುರಾಗ್ತದೆ ಯಾರೂ ಇಲ್ಲ, ಅಂತಹ ವೀರ ಅಂತ ಅಲ್ಲಿ ಹೇಳಿರ್ತಾರೆ. ಅಸಾಧಾರಣ ಪರಾಕ್ರಮಶಾಲಿಯಾದ ರಾಮನು ಅಂತ ಹೇಳಿರ್ತಾರೆ. ಇನ್ನೊಂದು ಕಡೆ ಏನು ಹೇಳಿರ್ತಾರೆ, ಯಾವುದೋ ಸೀತಾಪರಿತ್ಯಾಗ ಅಂತ ಇನ್ನೊಂದು ಎಲ್ಲ ಕಡೆ ಅತ್ಯಂತ ಕ್ಷಮಾಗುಣ ಸಂಪನ್ನನಾದ ರಾಮನು ಅಂತ ಹೇಳಿರ್ತಾರೆ. ರಾಮನಿಗೆ ಬೇಕಾದ ಗುಣ ಇದೆ, ಸಮಾನವಾದ ಗುಣ ಎಷ್ಟೋ ಇದೆ. ಆದರೂ ಕೂಡ ಇಲ್ಲಿ ಅಸಮಾನ ಪರಾಕ್ರಮಿಯಾದ ರಾಮನು ಅನ್ನುವಾಗ ಅಸಮಾನ ಪರಾಕ್ರಮಕ್ಕೆ ವಿಶೇಷ ಪ್ರಧಾನ. ಯಾಕೆ? ಯುದ್ಧ ಸಂದರ್ಭ ಅದು, ವಿಶೇಷಕ್ಕೆ ಬಲ ಜಾಸ್ತಿ, ವಿಶೇಷವಾಗಿ ಹೇಳಿದ್ದಕ್ಕೆ ಬಲ ಜಾಸ್ತಿ. ಎಲ್ಲರೂ ಪಾಸ್ ಆಗಿದ್ದಾರೆ ಕಣ್ರಿ, ಎಲ್ಲರೂ ಕೂಡ ಇಲ್ಲಿಂದ ಅಲ್ಲಿಗೆ ಹೋದ್ರು, 10ನೇ ಕ್ಲಾಸಿಂದ 11ನೇ ಕ್ಲಾಸ್ ಹೋದ್ರು, ಎಲ್ಲರೂ ಕೂಡ ಸಮಾನವಾದದ್ದು, ಎಲ್ಲರೂ ಹೋಗಿರ್ತಾರೆ, ಸಮಾನವಾದ ಒಂದು ಸ್ಟೇಟ್ಮೆಂಟ್. ಆದರೆ ನೋಡಿ, ಇವನಿದ್ದಾನಲ್ಲ ಈ ಹುಡುಗ, ಇವನು ಪ್ರಥಮ ಶ್ರೇಣಿಯಲ್ಲಿ ಪಾಸ ಹೋಗಿದ್ದಾನೆ ಅಂದ್ರೇನು? ಅದು ವಿಶೇಷ, ವಿಶೇಷಕ್ಕೆ ಬೆಲೆ ಜಾಸ್ತಿ. ಸಾಮಾನ್ಯ ವಿಶೇಷಯೋ ವಿಶೇಷ ಬಲಿಯಾನ್, ಒಂದು ನ್ಯಾಯ ಇದು. ಹಾಗೆ ಇಲ್ಲಿ ನೋಡಪ್ಪ, ನೀನು ಇಲ್ಲೇ ಬರುತ್ತೆ, ಮುಂದೆ ಬರುತ್ತೆ. ಈಗ ಹೇಳ್ತಾ ಇದ್ದ ಗುರು ಅನುಗಮನವನ್ನು ಹೇಳಿದ್ಯಲ್ಲ, ಗುರುವನ್ನು ಅನುಸರಿಸಿ ಗಮನ, ಗುರುವನ್ನೇ ಅನುಸರಿಸಬೇಕು ಅಂತ ಹೇಳಿದ್ಯಲ್ಲ, ಅದು ಸರಿನೇ, ಎಲ್ಲ ಕಡೆ ಸರಿ. ಆದರೂ ಕೂಡ ಇಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಹಾಗಾಗಿ ಆ ವಿಶೇಷಕ್ಕೆ ಸಂದರ್ಭ, ವಿಶೇಷಕ್ಕೆ ತಕ್ಕಂತೆ ನಾವು ಅಲ್ಲಿಗೆ ಮಾತ್ರ ವಿಶೇಷಣ, ಬೇರೆ ಕಡೆ ವಿಶೇಷಣ ಇಲ್ಲ. ಒಬ್ಬ ಅಧಿಕಾರಿ ಏನ್ರಿ ಅತ್ಯಂತ ದರ್ಪದ ಅಧಿಕಾರಿ ಅಂತ ಏನೋ ಎಲ್ಲ ಒಂದು ಆ ಕಚೇರಿಗೆ ತಕ್ಕಂತ ನೇಮಂತೆ ಬಹಳ ಸಮರ್ಥ ಅಂತ ಹೇಳಿರ್ತಾರೆ. ಆ ಗುಣನ ತಂದು ಮನೆಯಲ್ಲಿ ಹಾಕ್ಕೊಳಕ್ಕಾಗತ್ತಾ ಗೃಹಸ್ಥರಾಗಿದ್ದಾಗ? ಇಲ್ಲ. ಆ ಗುಣ ಅಲ್ಲಿಗೆ, ಈ ಗುಣ ಇಲ್ಲಿಗೆ. ಇಲ್ಲಿ ಇದನ್ನ ಅಲ್ಲಿಗೆ ತರಬಾರ್ದು, ಅಲ್ಲಿ ಇದನ್ನ ಇಲ್ಲಿಗೆ ತರಬಾರ್ದು. ಮನೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಗುಣವನ್ನ ಕಚೇರಿಗೆ ತರಬಾರ್ದು, ಕಚೇರಿಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಏನೇನು ಗುಣಗಳಿದೆಯೋ ಅದನ್ನೆಲ್ಲ ಇಲ್ಲಿಗೆ ತರಬಾರ್ದು. ಅಲ್ಲಿ ದರ್ಪ ಅಹಂಕಾರ ಎಲ್ಲ ಅಲ್ಲಿ ಸರಿ, ಇಲ್ಲಿಲ್ಲ ಅಲ್ಲಿ. ಹೀಗೆ ವಿಶೇಷವನ್ನು ಹೇಳಿರುವುದರಿಂದ ಇಲ್ಲಿ ಪ್ರಾಪ್ತಿ ಇಲ್ಲಪ್ಪ ಅಂತ ಹೇಳಿ ಇದರ ಒಂದು ವಿವರಣೆಯನ್ನ ನೋಡೋಣ. ವಿವರಣೆಯನ್ನು ನೋಡೋದಕ್ಕಿಂತ ಮುಂಚೆ ಆ ಶ್ಲೋಕ ಇದೆಯಲ್ಲ, ಆ ಶ್ಲೋಕವನ್ನ ಒಂದ್ಸಾರಿ ಹೇಳ್ಕೊಟ್ಟು ನೋಡಿ. ನಾವು ಎಷ್ಟೆಷ್ಟು ಈ ಭಾಷ್ಯ ಭಾಗವನ್ನು ನಾವು ನೋಡಿ ಅರ್ಥ ಮಾಡ್ಕೊಳ್ತೇವೋ ಅಷ್ಟಷ್ಟು ಶ್ಲೋಕದ ಅರ್ಥ ಆಗತ್ತೆ ನಮಗೆ. ಆಗೇನಾಗುತ್ತೆ, ಭಾಷ್ಯ ಭಾಗ ಒಂದು ವೇಳೆ ಮರ್ತೋದ್ರೂ ಕೂಡ ಶ್ಲೋಕ ಜ್ಞಾಪಕ ಇದ್ದು ಬಿಟ್ರೆ, ಭಾಷ್ಯ ಉದ್ದದ್ದು ಪೇಜ್ಗಟ್ಟಲೆ ಇರುತ್ತೆ, ಅದು ಜ್ಞಾಪಕಕ್ಕೆ ಸಿಕ್ಕೋದಿಲ್ಲ. ಈ ಶ್ಲೋಕ ಜ್ಞಾಪಕಕ್ಕೆ ಬಂದ್ಬಿಟ್ರೆ ಭಾಷ್ಯದಲ್ಲಿ ಹೇಳಿರ್ತಕ್ಕಂಥ ಎಲ್ಲವೂ ಕೂಡ ನಮ್ಮ ನೆನಪಿಗೆ ಬಂದ ಹಾಗೆ ಲೆಕ್ಕ. ನೋಡೋಣ, ಇವೆಲ್ಲ ಆಗಿರ್ತೀರ. ಸಂಹಾರ ಸ್ಯಾದ್ಯವಸ್ಥಾವ ನಾಮ್ನೋರಹರಹಂ ತ್ವಿತಿ ವಿದ್ಯೈಕತ್ವೇನ ಸಂಹಾರ ಸ್ಯಾದಧ್ಯಾತ್ಮಾಧಿದೈವಯೋ. ಇದೆಲ್ಲ ಆಯ್ತು, ಇದು ಪೂರ್ವ ಪಕ್ಷ ಆಯ್ತು. ಈಗ ಸಿದ್ಧಾಂತ ಹೇಳ್ತಾ ಇದ್ದಾರೆ, ತಸ್ಯೋಪನಿಷದಿತ್ಯೇವಂ ಭಿನ್ನ ಸ್ಥಾನತ್ವ ದರ್ಶನಾತ್. ಈ ಸೂತ್ರಕ್ಕೆ ಸಂಬಂಧಪಟ್ಟಿದ್ದು. ತಸ್ಯೋಪನಿಷತ್, ಅವನ ಉಪನಿಷತ್ತು, ಅವನ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇದು ಅವನ ಹೆಸರು ಅಂತ ಆಗ ಹೇಳಬೇಕಾದ್ರೆ, ಇದು ಅವನ ಹೆಸರು ಅಂತ ಹೇಳಿದಾಗ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಅವನ ಹೆಸರಲ್ಲಿ. ಹೌದ್ ತಾನೆ? ಆಫೀಸಿನಲ್ಲಿ ಏನೋ ಇರುತ್ತೆ, ಅವನಿಗೇನು ಯಾವುದೋ ಪ್ರಧಾನ ನಿರ್ದೇಶಕ ಅಂತ ಅವನ ಹೆಸರಿರುತ್ತೆ ಅಲ್ಲಿ ಆಫೀಸಿನಲ್ಲಿ. ಮನೆಯಲ್ಲಿ ಬಂದ್ಬಿಟ್ಟು ಪ್ರಧಾನ ನಿರ್ದೇಶಕ ಅಂತ ಹಾಕ್ಕೊಳಕ್ಕಾಗುತ್ತಾ? ಹಾಗಲ್ಲ. ಹಾಗೆ ತಸ್ಯೋಪನಿಷದಿತ್ಯೇವಂ, ಇದು ಅವನ ಹೆಸರು. ಉಪನಿಷತ್ತು ಒಂದು ಅಭಿಧಾನ, ಇದು ಅವನ ಅಭಿಧಾನ, ಇದು ಅವನ ಅಭಿಧಾನ ಅಂತ ಇದು ಅಂತ ಸೇರಿಸಿ ಹೇಳಿರುವುದರಿಂದ ಭಿನ್ನ ಸ್ಥಾನತ್ವ ದರ್ಶನ. ಎರಡೂ ಕೂಡ ಭಿನ್ನ ಭಿನ್ನ ಸ್ಥಾನವನ್ನು ಹೇಳಿರುವುದರಿಂದ ಏನು, ಇಲ್ಲಿ ನಾಮ್ನಃ ವ್ಯವಸ್ಥಿತಿ,
ಸ್ಥಿತಾಸೀನ ಗುರೂಪಾಸ್ತ್ಯೋರಿವ ನಾಮ್ನೋ ವ್ಯವಸ್ಥಿತಿ ಅಂತಕ್ಕಂಥದ್ದು. ಇಲ್ಲಿ ಕುಳಿತು ಗುರುವನ್ನ ನಾವು ಅನುಸರಿಸಬೇಕು, ಅದು ಸರಿ. ಆದರೂ ಕೂಡ ಯಾವಾಗ ಅನುಸರಿಸಬೇಕು, ಯಾವ ಧರ್ಮ ಅಂದರೆ ಅವನು ಕುಳಿತಿದ್ದಾಗ ಯಾವ ಧರ್ಮವನ್ನು ಅನುಸರಿಸಬೇಕು ಅದನ್ನ ನಿಂತಿದ್ದಾಗ ಅನುಸರಿಸಬೇಕಾದಿಲ್ಲ. ಕುಳಿತಿದ್ದಾಗ ಏನು ಶುಶ್ರೂಷೆ ಮಾಡಬೇಕು, ನಿಂತಿದ್ದಾಗ ಮಾಡಬೇಕಾದ್ದಿಲ್ಲ. ನಿಂತಿದ್ದಾಗ ವೃದ್ಧನಾಗಿದ್ದಾನೆ ಗುರು, ಹಿಡ್ಕೊಳ್ಬೇಕು, ಅವನಿಗೆ ದಂಡ ಕೊಡಬೇಕು, ಹಿಡ್ಕೊಳ್ಬೇಕು. ಕುಳಿತಿದ್ದಾಗ ಬೇಕಿಲ್ಲ. ಕುಳಿತಿದ್ದಾಗಲೂ ಅದನ್ನೇ ಕೊಟ್ಬಿಡು ಅಂದರೆ ಇಲ್ಲ ರೀ. ಆ ಒಂದು ಅವಸ್ಥೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವನ್ನು ಹೇಳಿದ್ದಾರೆ. ನಿಂತಿರುವಾಗ ಇವನು ದಂಡಧಾರಿಯಾಗಿರಬೇಕು. ಯಾವ ಸನ್ಯಾಸಿಗಳಲ್ಲಿ ವಿಚಾರ ಇರಲಿ. ಕುಳಿತಿದ್ದಾಗಲೂ ಹಾಗೆ ಬಿಟ್ರೆ ಶಿಷ್ಯ ಗುರುವಂದ ಅನುಸರಿಸಬೇಕು, ಶುಶ್ರೂಷೆ ಮಾಡಬೇಕು ಅಂತ ದಂಡ ತಂಡ ಹಿಡ್ಕೊಳ್ಳಿ ಸ್ವಾಮಿ ಅನ್ಬಿಟ್ಟ. ಇಲ್ಲಪ್ಪ, ಹಾಗೆ ಸ್ಥಿತಾಸೀನ ಗುರುಪ, ನಿಂತಿರ್ತಕ್ಕಂಥ ಗುರು, ಕುಳಿತಿರ್ತಕ್ಕಂಥ ಗುರು, ಅಲ್ಲಿಗಲ್ಲಿ ಅದನ್ನು ಅನುಸರಿಸಬೇಕಷ್ಟೆ. ನಾಮ್ನೋ ವ್ಯವಸ್ಥಿತ ಅಂದರೆ ವಿಂಗಡಣೆ ಮಾಡಿ, ಇದು ಇಲ್ಲಿಗೆ ಅದಲ್ಲಿಗೆ ತಿಳಿಬೇಕಪ್ಪ ಅಂತ ಹೇಳಿ ಇದು ಶ್ಲೋಕದ ಒಂದು ಅರ್ಥ. ಈಗ ಈ ಭಾಷ್ಯ ಭಾಗ ನೋಡ್ಬೇಡಿ. ನವ ಉಭಯೋಹೋ ಉಭಯತ್ರ ಪ್ರಾಪ್ತಿ. ನವ ನ ವೈ ಅಂತ, ವೈ ಅಂದರೆ ಏವ ಅಂತ. ನೈವ ಉಭಯೋಹೋ ಉಭಯತ್ರ ಪ್ರಾಪ್ತಿ. ನೋಡಪ್ಪ, ಎರಡೂ ಅಭಿಧಾನಗಳಿಗೆ, ಎರಡು ಕಡೆ ಹೇಳಿದ್ದರೂ ಕೂಡ ಎರಡು ಕಡೆ ಇದೆಯಲ್ಲ, ಅದಕ್ಕೆ ಎರಡೂ ಅಭಿಧಾನಗಳಿಗೆ ಪರಸ್ಪರ ಪ್ರಾಪ್ತಿ ಇಲ್ಲವೇ ಇಲ್ಲ. ನೈವ, ಇಲ್ಲವೇ ಇಲ್ಲ. ಅಕಸ್ಮಾತ್, ಯಾಕೆ ಅಂತಂದರೆ ವಿಶೇಷವನ್ನು ಹೇಳಿರುವುದರಿಂದ. ಏನದು ವಿಶೇಷ ಅಂತಂದರೆ ವಿಶೇಷ ಶ್ರವಣಾತ್ ಅಂತ ಉಪನಿಷತ್ತಿನಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಸರಿ, ಏನು ವಿಶೇಷ ಅಂತಂದು ಹೇಳ್ತಾ ಇದ್ದಾರೆ. ಕಥಂ ಉಪಾಸನ ಸ್ಥಾನ ವಿಶೇಷೋಪನಿಬಂಧಾತ್ ಇತ್ಯರ್ಥ. ಈಗ ಉಪಾಸನೆ ಮಾಡಬೇಕಾದ್ರೆ ಆಯಾಯ ಸ್ಥಾನವನ್ನು ಹೇಳಿದ್ದಾರೆ. ಆಯಾಯ ಸ್ಥಾನಿಯಾದ ಪುರುಷನನ್ನು ಉಪಾಸನೆ ಮಾಡಬೇಕು. ಒಂದು ಚಾಕ್ಷುಷ ಪುರುಷ, ಅವನು ಯಾರು? ಅವನೇ ಅಕ್ಷಿ ಪುರುಷ. ಇನ್ನೊಬ್ಬ ಯಾರು? ಅವನು ಆದಿತ್ಯ ಪುರುಷ. ಹೀಗೆ ಎರಡು ಸ್ಥಾನ ಭೇದವನ್ನು ಹೇಳಿದ್ದಾರೆ ಉಪಾಸನೆಗೋಸ್ಕರ. ಹೀಗೆ ಹೇಳಿರುವುದರಿಂದ ಇಲ್ಲಿ ವಿಶೇಷವನ್ನು ಹೇಳಿದ್ದಾರೆ. ಯಾವ ವಿಶೇಷ? ಅದೇ ಸ್ಥಾನ ವಿಶೇಷ. ಆದ್ದರಿಂದ ಎರಡಕ್ಕೂ ಕೂಡ ಪರಸ್ಪರ ಪ್ರಾಪ್ತಿ ಇಲ್ಲ. ಇಲ್ಲಿ ಕಥಂ ಸ್ಥಾನ ವಿಶೇಷೋಪನಿಬದ್ಧ ಅಲ್ಲ ಸ್ವಾಮಿ, ಸ್ಥಾನ ವಿಶೇಷವನ್ನು ಹೇಳಿದ ಮಾತ್ರಕ್ಕೆ ತರಬಾರ್ದು, ಮಾಡಬಾರ್ದು, ಒಂದಕ್ಕೊಂದು ಸೇರಿಸಬಾರ್ದು ಅಂತ ಇದಿರಲ್ಲ. ವಿಶೇಷ ಏನು ನಿಬಂಧ ಏನು ಅಂತಂದ್ರೆ ಉಚ್ಯತೆ ಹೇಳ್ತೇವಪ್ಪ ಅಂದ್ಬಿಟ್ಟು ನೋಡಿ ಬೃಹದ ಈ ಮಂತ್ರವನ್ನೇ ಹೇಳ್ತಾ ಇದ್ದೇವೆ. ಯ ಏಷ ಏತಸ್ಮಿನ್ ಮಂಡಲೆ ಪುರುಷ ಅಂತ ಹೇಳಿದ್ರು. ಇಲ್ಲಿ ನಾವು ಗಮನಿಸಬೇಕಾದ್ದೇನು ನೋಡಿ, ಯಯೇವ ಏತಸ್ಮಿನ್ ಮಂಡಲೆ ಅಂದ್ರೆ ಯಾರು, ಏತಸ್ಮಿನ್ ಅಂದ್ರೆ ಈ ಮಂಡಲದಲ್ಲಿ ಅಂದ್ರೆ ಏನು? ಅದು ಈ ಒಂದು ಆದಿದೈವಿಕವಾಗಿ ಹೇಳೋದಾದ್ರೆ ಆದಿತ್ಯನಲ್ಲಿ, ಆದಿತ್ಯ ಮಂಡಲದಲ್ಲಿ ಅಂತ ಅರ್ಥ. ಏತಸ್ಮಿನ್ ಮಂಡಲೆ, ಏತಸ್ಮಿನ್ ಆದಿತ್ಯ ಮಂಡಲೆ ಪುರುಷ. ಈ ಆದಿತ್ಯ ಮಂಡಲದಲ್ಲಿ ಪುರುಷನಿದ್ದಾನಲ್ಲ, ಅಲ್ಲಿ ಈ ಅನ್ನುವಾಗ ಯಾವ ಒಂದು ಸರ್ವನಾಮವನ್ನು ಬಳಸಿದ್ದಾರೆ ನೀನು ನೋಡಪ್ಪ ಅಂತಂದ್ರು. ಯಾವ್ದು ಸ್ವಾಮಿ? ಏತಸ್ಮಿನ್ ಅಂತ ಬರ್ತಿದ್ದಾರೆ. ಏತಸ್ಮಿನ್ ಮಂಡಲೆ, ಈ ಮಂಡಲದಲ್ಲಿ ಅಂತ. ಏತಸ್ಮಿನ್ ಅಂತ ಅನ್ನೋದು ಯಾವ ಶಬ್ದ ಅಪ್ಪ? ಅದು ಏತಕ್ ಶಬ್ದ. ಇದು ಅನ್ಬೇಕಾದ್ರೆ ಒಂದು 4 ರೂಪಗಳು ಇದೆ. ಇದಂ, ಅಯಂ ಅಂತಕ್ಕಂಥ, ಆಮೇಲೆ ಏತತ್, ಅದತ್, ತತ್. ಇದಂ, ಏತತ್, ಅದಃ, ತತ್.
ಅಂತಕ್ಕಂಥದ್ದು ನಾಲ್ಕನ್ನು ಕೂಡ ಇದು ಅಂತ ಅನ್ನೋದಕ್ಕೆ ಬಳಸ್ತಾರೆ. ಇಲ್ಲಿ ಏನು ಬಳಸಿದ್ದಾರೆ? ಏತತ್ ಅಂತಕ್ಕಂಥದ್ದನ್ನು ಬಳಸಿದ್ದಾರೆ. ಈ ಏತತ್ ಅನ್ನೋದನ್ನು ಯಾವಾಗ ಬಳಸ್ತಾರೆ? ಏತತ್ ಅಂತನ್ನುವಾಗ ಎಲ್ಲಿ ಅತ್ಯಂತ ಸಮೀಪತರವಾದದ್ದನ್ನು ನಾವು ಹೇಳಬೇಕೋ ಅಲ್ಲಿ ಬಳಸ್ತಾರೆ ಅಷ್ಟೆ. ಅತ್ಯಂತ ನಮ್ಮ ಸಮೀಪವಾಗಿರ್ಬೇಕು, ಆಗ ಏತತ್ ಅಂತಂತ. ಏನು? ಇದಮಸ್ತು ಸನ್ನಿಕೃಷ್ಟಂ. ಇದಂ ಅಂತ ಹೇಳುವಾಗ ಸನ್ನಿಕೃಷ್ಟ ಹತ್ತಿರದಲ್ಲಿರತಕ್ಕಂಥದ್ದನ್ನು ಕುರಿತ ಇದಂ 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 ಪುಸ್ತಕಂ. ನೋಡಿ, ಇದು ಪುಸ್ತಕ ಅದರ ಹತ್ತಿರದಲ್ಲೇ ಆಯ್ತು. ಮತ್ತು ಇದಕ್ಕಿಂತಲೂ ಹತ್ತಿರ ಇರತಕ್ಕಂಥದ್ದು ಸಮೀಪ ತರವರ್ತಿ ಚೈತದೋ ರೂಪಂ. ಸಮೀಪ ತರವರ್ತಿ ಚ ಏತದೋ ರೂಪಂ. ಏತದಹ ರೂಪಂ ಅಂದ್ರೆ ಏತತ್ ಅನ್ನುವ ರೂಪ ಏನು? ಸಮೀಪ ತರವರ್ತಿ. ಸಮೀಪ ತರ ಅಂದ್ರೆ ಏನು? ಅತ್ಯಂತ ಸಮೀಪದಲ್ಲಿರ್ತಕ್ಕಂಥದ್ದು. ಸಮೀಪಕ್ಕೆ ಇದಂ, ಅತ್ಯಂತ ಸಮೀಪದಲ್ಲಿರ್ತಕ್ಕಂಥದ್ದು ಏತತ್ ಅಂತ ಬಳಸ್ತಾರೆ ಅಂತ ಹೇಳ್ಬೇಕು. ಹೌದ್ ತಾನೆ? ಅಂಥೇಳಿ ಏತತ್ ಮಮ ಸುಲೋಚನಂ ಅಂತ ಹೇಳ್ಬೋದು. ಹಾಗೆ ಪುಸ್ತಕಕ್ಕಿಂತ ಹತ್ತಿರ ಇದೆ. ಮತ್ತೆ ಅದಸಸ್ತು ವಿಪ್ರಕೃಷ್ಟಂ, ಸ್ವಲ್ಪ ದೂರ ಇರತಕ್ಕಂಥದ್ದನ್ನ ಅದಕ್ಕೆ ಈ ಅಸೌ ಅಂತಕ್ಕಂಥದ್ದು ಆದಸ್ ಶಬ್ದವನ್ನು ಬಳಸ್ತಾರೆ. ಮತ್ತು ತದಿತಿ ಪರೋಕ್ಷೇ ವಿಜಾನೀಯಾತ್, ಯಾವುದು ನಮಗೆ ಪ್ರತ್ಯಕ್ಷವಾಗಿ ಇಲ್ಲವೋ ಅದನ್ನು ಹೇಳಬೇಕಾದಾಗ ನೋಡ್ರಿ ಅದು ಒಂದು ತತ್ ಅಂತಕ್ಕಂಥದ್ದನ್ನು ಬಳಸ್ತಾರೆ. ಹೀಗೆ 4 ಸರ್ವನಾಮ. ಇದು ಏತತ್ ಅಂತ ಬಳಸಿದ್ದಾರೆ. ಏತತ್ ಅಂತ ಬಳಸಿರುವಾಗ ಏನು? ಅಲ್ಲಿ ಅತ್ಯಂತ ಸಮೀಪದ ಇರತಕ್ಕಂಥ ವಸ್ತು ಯಾವುದದು? ಏತಸ್ಮಿನ್ ಮಂಡಲ ಆದಿತ್ಯ ಮಂಡಲ ಅಂದ್ರೇನು? ಆದಿತ್ಯ ಮಂಡಲದಲ್ಲಿರ್ತಕ್ಕಂಥ ಪುರುಷ ಅವನನ್ನು ಹೇಳಿ ಸಸ್ಯ ಉಪನಿಷತ್. ನೋಡಿ, ಇದು ಅವನ ಹೆಸರು ಅಂತ ಹೇಳಿ ಆ ಆದಿತ್ಯ ಮಂಡಲದಲ್ಲಿರ್ತಕ್ಕಂಥ ಪುರುಷನಿಗೆ ಏನಂತ ಹೇಳ್ತಾರೆ? ಉಪನಿಷತ್ ಅಹಹ ಇತಿ. ಅವನಿಗೆ ಅಹಹ ಅಂತಕ್ಕಂಥ ಅವನಿಗೆ ಹೆಸರು, ಅತ್ಯಂತ ಹೆಸರು. ಮತ್ತು ಹೀಗೇನೆ ಯೋಯಂ ದಕ್ಷಿಣೇ ಅಕ್ಷನ್ ಪುರುಷ. ಅಕ್ಷನ್ ಅಂದ್ರೆ ಅಕ್ಷಿಣಿ ಅಂತ. ಯೋಯಂ ದಕ್ಷಿಣೇ ಅಕ್ಷಿಣಿ. ಇನ್ನು ಯಾವ ಇವನು ಬಲಗಣ್ಣಿನಲ್ಲಿ ಇದ್ದಾನೋ ಪುರುಷ ಅಂತಕ್ಕಂಥದ್ದು ಅವನಿಗೆ ಆಧ್ಯಾತ್ಮಿಕವಾಗಿ ಹೇಳ್ತಾರೆ ಸಸ್ಯ ಉಪನಿಷತ್ತು ಅಹಂ ಅಂತ. ಅವನಿಗೆ ಅಹಂ ಅಹಂ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಈಗ ಇಲ್ಲಿ ತಸ್ಯ ಅಂತಕ್ಕಂಥದ್ದು ಹೇಳಿದಲ್ಲ, ತಸ್ಯ ಉಪನಿಷತ್, ತಸ್ಯ ಉಪನಿಷತ್. ತಸ್ಯ ಅಂತ ಅನ್ನೋದನ್ನು ಯಾತಕ್ಕೆ ನಾವು ಅನ್ವಯ ಮಾಡ್ಕೋಬೇಕು? ಏತತ್ ಅಂತ ಏನು ಹೇಳಿದ್ದಾರೆ ಅತ್ಯಂತ ಸನ್ನಿಹಿತವಾಗಿ, ಅದಕ್ಕೆ ನಾವು ಅನ್ವಯವನ್ನು ಮಾಡಿಕೊಳ್ಳಬೇಕು. ಅದನ್ನು ಅವಲಂಬಿಸಿ ಹೇಳಿದ್ದಿದ್ದು ಸನ್ನಿಹಿತ ಅವಲಂಬನ ಅತ್ಯಂತ ಹತ್ತಿರದಲ್ಲಿರತಕ್ಕಂಥ ಒಂದು ಸರ್ವನಾಮಕ್ಕೆ ಸಂಬಂಧಪಟ್ಟಿದ್ದು. ತಸ್ಮಾತ್ ಆಯತನ ವಿಶೇಷ ವ್ಯಪಾಶ್ರಯೇಣೈವ ಏತ ಉಪನಿಷದ ಉಪದಿಶ್ಯತೆ. ಆದ್ದರಿಂದ ಈ ಒಂದು ಎರಡೂ ಹೆಸರುಗಳು ಆಯತನ ವಿಶೇಷವನ್ನ ಗುರಿ ಮಾಡಿ ಹೇಳಿರುವುದರಿಂದ, ಆಯತನ ವಿಶೇಷವನ್ನು ಇಟ್ಟುಕೊಂಡು ಹೇಳಿರುವುದರಿಂದ. ಅಂದ್ರೇನು? ಆದಿತ್ಯ ಮಂಡಲದಲ್ಲಿ ಅವನಿಗೆ ಅಹಹ ಅಂತಲೇ ಹೆಸರು ಇದ್ದರೂ ಕೂಡ ಅವನನ್ನ ಈ ಚಾಕ್ಷುಷ ಪುರುಷ ಇದ್ದಾನಲ್ಲ, ಅಕ್ಷಿ ಮಂಡಲದಲ್ಲಿ ಅವನನ್ನ ತರಬಾರದಿಲ್ಲಿ. ಅವನ ಅಲ್ಲಿ ಅಹಹ, ಇಲ್ಲಿ ಯಾರಿಲ್ಲಿ? ಇಲ್ಲಿ ಅಹಂ ಅಂತ. ಪುರುಷ ಅವನೇ, ಆದರೆ ಅಲ್ಲಿ ಅವನ ಏನು ಅಭಿಧಾನವನ್ನ ಹೇಳಿ ನಾವು ಉಪಾಸನೆ ಮಾಡ್ತೇವೋ ಅವನು ಉಪಾಸ್ಯ ದೇವತೆ ಯಾರಲ್ಲ? ಇಲ್ಲಿ ಉಪಾಸ್ಯ ದೇವತೆ ಆದಿತ್ಯ ಮಂಡಲಸ್ಥ ಪುರುಷನಲ್ಲ. ಯಾರು? ಅಕ್ಷಿ ಪುರುಷಸ್ಥ ಪುರುಷ. ಇನ್ನು ಈ ಆದಿತ್ಯ ಮಂಡಲಸ್ಥ ಪುರುಷನ ಉಪಾಸನೆ ಮಾಡಬೇಕಾದಾಗ ಅಲ್ಲಿ ಆದಿತ್ಯ ಮಂಡಲಸ್ಥ ಪುರುಷ ಅವನು ಅಕ್ಷಿ ಪುರುಷಸ್ಥನಲ್ಲ. ಹಾಗಾಗಿ ಅಲ್ಲಿ ಗುಣವನ್ನು ಹಿಡಿದು ಅಲ್ಲಿ ಉಪಾಸನೆ ಮಾಡಬೇಕು, ಇಲ್ಲಿ ಗುಣವನ್ನು ಹಿಡಿದು ಇಲ್ಲಿ ಉಪಾಸನೆ ಮಾಡಬೇಕು. ಪುರುಷ ಒಬ್ಬನೇ, ಉಪಾಸ್ಯ ದೇವತೆ ಒಬ್ಬನೇ, ಮತ್ತೆ ಪ್ರಕರಣ ಒಂದೇ, ಮತ್ತೆ ಗುರಿಯೂ ಒಂದೇ, ಎಲ್ಲ ಒಂದೇ ಆಗಿದ್ದರೂ ಕೂಡ ಸ್ಥಾನ ವಿಶೇಷವನ್ನು ಹೇಳಿರುವುದರಿಂದ
ವಿಶೇಷಕ್ಕೆ ಬೆಲೆ ಜಾಸ್ತಿ, ಅದಕ್ಕೋಸ್ಕರ ಎರಡಕ್ಕೂ ಪ್ರಾಪ್ತಿ ಇಲ್ಲ ಅಂತ ಹೇಳಿ. ಮತ್ತು ಕುತ ಉಪಯೋಗ ಹೀಗಿರೋ ಇಲ್ಲಿ ಕುತ ಇದೆ ಹೇಳಿದ್ರೆ ಒಂದು ವರ್ಡ್ ನಾವು ಸೇರಿಸ್ಕೋಬೇಕಾದ್ರೆ ಏವಂ ಸ್ಥಿತೆ. ನೋಡಪ್ಪ ಪೂರ್ವಪಕ್ಷಿ, ಏವಂ ಸ್ಥಿತೆ ಹೀಗಿರುವುದರಿಂದ ಕುತಃ ಉಭಯೋ ಉಭಯತ್ರ ಪ್ರಾಪ್ತಿ. ಕುತಃ ಹೇಗಪ್ಪ ಎರಡನ್ನೂ ಎರಡೂ ಕಡೆಯಲ್ಲೂ ಸೇರಿಸಿಕೊಳ್ಳಬೇಕು ಅಂತ ಅನ್ನೋದನ್ನ ಹೇಗೆ ನಾವು ಹೇಗೆ ಹೊಂದುತ್ತೆ ಅದು ಹಾಗೆ ಹೇಳೋದು. ಹೊಂದೋದೇ ಇಲ್ಲ, ಸೇರಿಸ್ಕೊಳ್ಳಲೇಬಾರದು. ಸರಿ ಸ್ವಾಮಿ, ಅರ್ಥ ಆಯ್ತು. ಆದರೆ ನೀವೇ ಹೇಳಿದ್ರಿ. ಏನಪ್ಪ ಹೇಳಿದೆ? ಹೇಳ್ತಾ ಇದ್ದ ನೋಡಿ, ನಾನು ಏಕ ಏವ ಅಯಂ ಅಧಿದೈವತಂ ಅಧ್ಯಾತ್ಮಂಚ ಪುರುಷ. ಅಲ್ಲ ಸ್ವಾಮಿ, ಸ್ಥಾನ ಬೇರೆ, ಒಪ್ಕೊಂಡ್ವಿ. ಅದಕ್ಕೆ ವಿಶೇಷವಾದ ಗುಣಗಳನ್ನು ಹೇಳಿದ್ದಾರೆ, ಒಪ್ಕೊಂಡ್ವಿ. ಆದರೆ ಪುರುಷ ಒಬ್ಬನೇ ಅಲ್ವಾ ಸ್ವಾಮಿ? ನಾನು ಏಕ ಏವಾಯಂ ಅಧಿದೈವತಂ ಅಧ್ಯಾತ್ಮಂಚ ಪುರುಷ. ಅಧಿದೈವತಂ ಅಧ್ಯಾತ್ಮಂಚ ಏಕಃ ಏವ ಪುರುಷ. ಒಬ್ಬನೇ ಪುರುಷ ಅಲ್ವಾ ಸ್ವಾಮಿ? ಹೇಳಿದ್ವಲ್ಲ ನಾವು ಹಿಂದೆ, ನೀವು ಹೇಳಿದ್ರಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಅವನು ಹೇಳ್ತಾನೆ, ಏಕಸ್ಯೈವ ಸತ್ಯಸ್ಯ ಬ್ರಹ್ಮಣ ಆಯತನ ದ್ವಯ ಪ್ರತಿಪಾದನಾ. ನೋಡಿ ಸ್ವಾಮಿ, ಒಬ್ಬನೇ ಪುರುಷ. ಯಾರವನು? ಅವನೇ ಸತ್ಯ ಬ್ರಹ್ಮ. ಸತ್ಯವನ್ನು ಬ್ರಹ್ಮ ಉಪಾಸನೆ ಮಾಡಿ ಹೇಳಿ ಸತ್ಯ ಬ್ರಹ್ಮ ಇದು ಬೃಹದಾರಣ್ಯಕ್ಕೆ ಬಂದಿರತಕ್ಕಂಥದ್ದು ಸತ್ಯ ಬ್ರಹ್ಮ. ಅವನಿಗೆ ಒಂದೇ ಸತ್ಯ ಬ್ರಹ್ಮಕ್ಕೆ ಎರಡು ಆಯತನ ವಿಶೇಷ, ಆಶ್ರಯ ವಿಶೇಷ, ಆಧಾರ ವಿಶೇಷವನ್ನು ಹೇಳಿದ್ದಾರಷ್ಟೇ. ಹಾಗಾಗಿ ಯಾಕೆ ಸ್ವಾಮಿ ಸೇರಿಸ್ಕೋಬಾರ್ದು ಅಂತ ಪುನಃ. ಅಲ್ಲಪ್ಪ, ವಿಶೇಷ ಇರೋದ್ರಿಂದ ಸೇರಿಸ್ಕೋಬಾರ್ದು ಅಂತ ಹೇಳಿದ್ವಲ್ಲಪ್ಪ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸತ್ಯಮೇವಂ ಏತತ್, ಸತ್ಯಂ ಏವಂ ಏತತ್. ನೋಡಪ್ಪ, ಏತತ್ ಏವಮೇವ ಸತ್ಯ. ನೀ ಹೇಳಿದ ಸರಿಯಾಗಿದೆ, ಕರೆಕ್ಟ್, ಸರಿಯಾಗಿದೆ, ಎಲ್ಲ ಭಾಗದಲ್ಲೂ ಸರಿಯಾಗಿದೆ, ಸತ್ಯಂ ನಿಜ. ಆದರೆ ಏಕಸ್ಯಾಪಿತು ಅವಸ್ಥಾ ವಿಶೇಷೋಪಾದಾನೇನೈವ ಅವಸ್ಥಾ ವಿಶೇಷ ಉಪಾದಾನೇನೈವ ಉಪನಿಷದ್ವಿಶೇಷೋಪದೇಶಾತ್ ತದವಸ್ಥಸ್ಯೈವ ಸಾ ಭವಿತುಮರ್ಹತಿ. ನೋಡಪ್ಪ, ಆದರೂ ಕೂಡ ಏಕಸ್ಯಾಪಿತು ಒಬ್ಬನೇ ಪುರುಷ ಸತ್ಯ ಬ್ರಹ್ಮ, ಅವನಿಗೆ ಅವಸ್ಥಾ ವಿಶೇಷೋಪಾದಾನೇನ ಅವನು ಎಲ್ಲಿ ಇದ್ದಾನೆ ಎನ್ನುವುದಕ್ಕೆ ಸಂಬಂಧಿಸಿದಂತೆ ಅದನ್ನು ನಾವು ತೆಗೆದುಕೊಂಡು, ಅವನನ್ನು ಎಲ್ಲಿ ಇದ್ದಾನೆ ಎನ್ನುವುದನ್ನು ತೆಗೆದುಕೊಂಡು ಏನು ಮಾಡಬೇಕು? ನಾವು ಆ ಹೆಸರನ್ನು ನಾವು ಉಪನಿಷದ್ ವಿಶೇಷೋಪದೇಶ. ಉಪನಿಷತ್ತನ ಹೆಸರು ಅಭಿಧಾನವನ್ನ ಅಲ್ಲಿ ಹೇಳಿದ್ದಾರೆ. ಅವನೇನು ಎಲ್ಲಿ ಹೇಳಿದ್ದಾರೆ ಎನ್ನುವ ಒಂದು ಆಧಾರದ ಮೇಲೆ ನಾವು ಅವನ ಹೆಸರನ್ನು ಹೇಳಬೇಕು. ಗಂಡ ಹೆಂಡತಿ ಇದ್ದಾರೆ. ಗಂಡ ಏನು ಒಳ್ಳೆಯ ಒಂದು ನ್ಯಾಯಮೂರ್ತಿ, ಜಡ್ಜ್ ಅಂತ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಅವನು. ಯಾರು? ಗಂಡ. ಹೆಂಡತಿ ಇದ್ದಾಳೆ, ಅವಳು ಕೂಡ ಸದ್ಗೃಹಸ್ಥೆ. ಮನೆಯಲ್ಲಿ ಏನು ಹೇಳ್ತಾಳೆ? ಏನ್ರಿ ಯಾಕ್ರಿ ಇದು ಮಾಡಲಿಲ್ಲ, ತಿಂಡಿ ತಿನ್ಕೊಂಡು ಹೋಗ್ರಿ, ಪರವಾಗಿಲ್ಲ, ಕಾಫಿ ಮಾಡಿದೀನಿ ಕಣ್ರಿ, ನೋಡಿ ಈ ಶರ್ಟ್ ಹಾಕ್ಕೊಡ್ರಿ, ನೋಡಿ ಬಿಟ್ಬಿಟ್ರಲ್ರಿ ಗೌನು ಎಲ್ಲ ಹೇಳ್ತಾಳೆ. ಏನ್ರಿ ಬನ್ರಿ, ಈಗ ಮಾಡ್ರಿ ಹೋಗ್ರಿ ಅಂತ. ಯಾವುದೋ ಸಂದರ್ಭ ಬಂತು, ಯಾವುದೋ ಕೇಸಿಗೆ ಸಾಕ್ಷಿ ಹೇಳಬೇಕಾಯ್ತು, ಹೆಂಡ್ತಿನೇ ಹೋದ್ಲು, ಗಂಡ ಕೂತಿದ್ದ. ಏನ್ರಿ ನೀವೇನ್ರಿ ಈ ಥರ ಹೇಳ್ತಾ ಇದ್ದೀರಿ, ಸಾಕ್ಷಿ ಹೇಳೋಕ್ಕಾಗತ್ತಾ? ಅಲ್ಲಿ ಏನು ಮಾಡಬೇಕು? ಮನೆಯಲ್ಲಿ ರೀ ಅಂತ ಹೇಳಿದ್ಲು, ಆದ್ರೆ ಅಲ್ಲಿ ಕೂಡ ಓ ಯುವರ್ ಆನರ್ ಅಂತ ಹೇಳಬೇಕು. ಹೌದ್ ತಾನೆ? ಹೀಗೆ ಅಲ್ಲಿ ಇಲ್ಲಿಯಪ್ಪ ಏನು ಏಕಸ್ಯ ಉಪಾದಾನ ವಿಷಯ ತದವಸ್ಥಿಗೆ ಆ ಸ್ಥಾನ ವಿಶೇಷವನ್ನು ಕುರಿತು ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲಿ ಯುವರ್ ಆನರ್, ಅದೇ ಹೇಗೆ ಹೇಳ್ಬೇಕು, ಅದೇ ಹೆಸರು ಅವನಿಗೆ. ಮನೆಯಲ್ರಿ ಅಂತ ಹೇಳ್ಬೋದು, ಪರವಾಗಿಲ್ಲ, ತೊಂದರೆ ಇಲ್ಲ. ಹೀಗಾಗಿ ಸ್ಥಾನ ವಿಷಯ ಆ ಅವಸ್ಥೆಗೆ ಮಾತ್ರ ಅದು ಸಂಬಂಧಪಟ್ಟಿರುತ್ತೆ. ಮನೆಯಲ್ಲೂ ಕೂಡ ಓ ಯುವರ್ ಆನರ್
ಕೋಟ್ ಹಾಕೊಂಡು ಇವರ ಅಂದರು ಅಂತ ಹೇಳ್ತಾರೆ ಇರೋಲ್ಲ. ಯಾವ ಹೆಂಡ್ತಿರ ಅಂತ ಏನು ಹೇಳಲ್ಲ. ಹೀಗೆ ಅವಸ್ಥಾ ವಿಷಯ ಸಂಬಂಧಪಟ್ಟಿದೆ ಭವಿತುಮರ್ಹತಿ. ಮತ್ತು ಅಸ್ತಿ ಚ ಅಯಂ ದೃಷ್ಟಾಂತಃ ಸತ್ಯಪಿ ಆಚಾರ್ಯ ಸ್ವರೂಪ ಅನಪಾಯೇ ಯದಾಚಾರ್ಯಸ್ಯ ಆಸೀನಸ್ಯ ಅನುವರ್ತನ ಮುಕ್ತಂ ನ ತತ್ ತಿಷ್ಠತೋ ಭವತಿ. ಇಷ್ಟು ಸಿದ್ಧಾಂತ ಆಯಿತು. ಆ ಸ್ಥಾನಕ್ಕೆ ವಿಶೇಷವಾಗಿ ಅಲ್ಲಿದಲ್ಲಿಗೆ ಇಲ್ಲಿಗೆ ಆ ಹೆಸರನ್ನು ಇಲ್ಲಿಗೆ ತರಬಾರ್ದು, ಈ ಹೆಸರನ್ನು ಇಲ್ಲಿಗೆ ತರಬಾರ್ದು, ಅಲ್ಲಿ ಗುಣವನ್ನು ಇಲ್ಲಿಗೆ ತರಬಾರ್ದು, ಇಲ್ಲಿ ಗುಣವನ್ನು ಅಲ್ಲಿಗೆ ತರಬಾರ್ದು. ಯಾಕೆ ವಿಶೇಷವನ್ನು ಹೇಳಿದ್ದಾರೆ. ಆದ್ದರಿಂದ ಇನ್ನು ಅಲ್ಲ ಸ್ವಾಮಿ, ವಿಶೇಷವನ್ನು ಹೇಳಿದ್ದಾರೆ ಸರಿ, ನಾವು ದೃಷ್ಟಾಂತ ಹೇಳಿದ್ವಲ್ಲ ಸ್ವಾಮಿ, ಗುರುವನ್ನ ಅನುಸರಿಸಬೇಕು ಅನ್ನೋದು ಯಾವಾಗ? ಎಲ್ಲವನ್ನು ಅನುಸರಿಸಬೇಕು. ಗ್ರಾಮ್ಯವ ಭವತು ಅರಣ್ಯವ ಭವತು, ಎಲ್ಲರೂ ಇರಲಿ ಅನುಸರಿಸ್ಬೇಕು. ಗುರು ಅನುಸರಿಸ್ಬೇಕು. ಹೌದು, ಇದು ಬರೀ ನಾನು ಗ್ರಾಮದಲ್ಲಿ ಅನುಸರಿಸ್ತೇನೆ, ಅರಣ್ಯದಲ್ಲಿ ಅನುಸರಿಸಲ್ಲ ಅಂತ ಹೇಳಿದ್ರಾಗುತ್ತಾ? ಇಲ್ಲ. ನಾವು ಹೇಳಿದ್ದಲ್ಲ ಸ್ವಾಮಿ ಉದಾಹರಣೆನ, ದೃಷ್ಟಾಂತವನ್ನ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಪ್ಪ ನಿನ್ನ ದೃಷ್ಟಾಂತವೇ ಸರಿ ಇಲ್ಲ. ದೃಷ್ಟಾಂತ ಅನುಗುಣವಾಗಿರ್ಬೇಕಲ್ವಾ, ದೃಷ್ಟಾಂತವೇ ಸರಿ ಇಲ್ಲ. ಏನು ಹೇಗೆ ಸ್ವಾಮಿ ಸರಿ ಇಲ್ಲ? ನೋಡು, ದೃಷ್ಟಾಂತವನ್ನ ನೀನು ತಿಳಿದಿಲ್ಲ. ದೃಷ್ಟಾಂತ ಅದನ್ನ ಈ ರೀತಿಯಾಗಿ ಹೇಳಬೇಕು. ಇದಕ್ಕಲ್ಲ ಏನು ಗುರುವನ್ನ ಅನುಸರಣೆ ಮಾಡಬೇಕು, ಎಲ್ಲಾದರೂ ಇಲ್ಲಿ ಅನುಸರಣೆ ಮಾಡಬೇಕು ಅಂತ ಹಾಗಲ್ಲ. ಇಲ್ಲಿ ಹೀಗೆ ಅದನ್ನು ಅನ್ವಯಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯಪಿ ಆಚಾರ್ಯ ಸ್ವರೂಪ ಅನಪಾಯೇ. ಹೌದು, ಅವನ ಆಚಾರ್ಯ ಎಲ್ಲಿದ್ದರೂ ಕೂಡ ಅವನ ಆಚಾರ್ಯ. ಮನೆಯನ್ನಾರ ಇರಲಿ, ಕಾಡಲ್ಲಾರು ಇರಲಿ, ಅಲ್ವಾ ಇನ್ನೆಲ್ಲಾರು ಇರಲಿ, ಎಲ್ಲಿದ್ರೂ ಕೂಡ ಅವನು ಆಚಾರ್ಯನೇ ಅವನು. ಆದರೆ ಅವನನ್ನ ಅನುಸರಿಸಬೇಕು, ಅನುಸರಿಸಿ ನಡೆಯಬೇಕು ಅಂದಾಗ ಏನು ಮಾಡಬೇಕು ನಾವು? ಅವನು ಯಾವ ಸ್ಥಿತಿಯಲ್ಲಿ ಏನನ್ನ ಮಾಡ್ತಾನೋ ಅದನ್ನ ಅನುಸರಿಸಬೇಕು. ಅದನ್ನ ಬೇರೆ ಸ್ಥಿತಿಯಲ್ಲಿ ಅನುಸರಿಸತಕ್ಕದ್ದಲ್ಲ. ಹೀಗೆ ನಿಂತ್ಕೊಂಡಿರ್ತಕ್ಕಂಥ ಆಚಾರ್ಯ ಏನೇನು ಮಾಡ್ತಾನೋ ಅದನ್ನು ನಾವು ನಿಂತ್ಕೊಂಡಿರ್ತಕ್ಕಂಥ ಅನುಸರಿಸಬೇಕು. ಅದನ್ನು ಕೂತ್ಕೊಂಡ ಕಡೆ ಅನ್ವಯಿಸೋದಲ್ಲ. ಕೂತ್ಕೊಂಡಿದ್ದಾಗ ನಿಯಮವನ್ನ ಕೂತ್ಕೊಂಡಿದ್ದಾಗ ಅನುಸರಿಸಬೇಕು ಅಷ್ಟೇ. ಅದನ್ನ ನಿಂತ್ಕೊಂಡಿದ್ದಾಗ ನಿಯಮವನ್ನು ತರಬಾರ್ದು. ಹೌದ್ ತಾನೆ? ಹಾಗಾಗಿ ಏನಾಗಿದೆ, ಆಯಾಯ ಸ್ಥಾನಕ್ಕೆ ಸಂಬಂಧಿಸಿದಂತೆ ಆಯಾಯ ನಿಯಮಗಳು, ಆಯಾಯ ಹೆಸರುಗಳು ಅಷ್ಟೇ. ಈಗ ಯಾವನೋ ಒಬ್ಬ ಇರ್ತಾನೆ, ಅವನು ಕುಳಿತುಕೊಂಡಾಗ ಏನು ಮಾಡ್ತಾನೋ ಅದನ್ನ ನಾವು ಅನುಸರಿಸಬೇಕು. ಅವನು ನಿಂತ್ಕೊಂಡಾಗ ಏನು ಮಾಡ್ತಾನೋ ಅದನ್ನ ಕುಳಿತಿದ್ದಾಗ ಅನುಸರಿಸಬಾರ್ದು. ಅದನ್ನ ನಿಂತಿದ್ದಾಗ ಮಾತ್ರ ಅನುಸರಿಸ್ಬೇಕಷ್ಟೆ. ಹೀಗಾಗಿ ಎಂತದ ಅವನು ಈ ತದ ಆಸೀನಸ್ಯ ನಿಂತುಕೊಂಡಿರುವ ಆಚಾರ್ಯನನ್ನ ಅನುಸರಿಸಬೇಕು. ಆದರೆ ಕುಳಿತಿದ್ದಾಗ ಅದನ್ನು ಅನುಸರಿಸಬಾರದು. ಅದು ಹಾಗೆ ಎರಡೂ ಕಡೆ. ಗ್ರಾಮಾರಣ್ಯೋಸ್ತು ಆಚಾರ್ಯ ಸ್ವರೂಪ ಅನಪಾಯಾತ್ ತತ್ ಸ್ವರೂಪ ಅನಬದ್ಧತೆ ಚ ಧರ್ಮಸ್ಯ ಗ್ರಾಮಾರಣ್ಯಕೃತ ವಿಶೇಷ ಭಾವಾತ್. ಇಲ್ಲಿ ಏನು ನೋಡಪ್ಪ, ಗ್ರಾಮದಲ್ಲಿ ಇರಲಿ ಅರಣ್ಯದಲ್ಲಿ ಇರಲಿ ಒಂದೇ ಅಲ್ವಾ ಸ್ವಾಮಿ ಅಂತ ನೀನು ಹೇಳಿದ್ಯಲ್ಲ, ಅದಕ್ಕೆ ಈ ಒಂದು ಗ್ರಾಮಾರಣ್ಯ ಅಂತ ವಿಶೇಷ ಇದೆಯಲ್ಲ, ಅದು ಅಲ್ಲಿ ಇದೆ ನೀನು ಹೇಳಿದ್ದೆ. ಆದರೆ ಇಲ್ಲಿ ಪ್ರಕೃತ ಎಲ್ಲಿ? ಈ ಆದಿತ್ಯ ಮಂಡಲ, ಈ ಚಾಕ್ಷುಷ ಪುರುಷ ಇವ್ರಿಗೆ ಸಂಬಂಧಪಟ್ಟ ಹಾಗೆ, ಸತ್ಯ ಬ್ರಹ್ಮ ಇವ್ರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವ ಗ್ರಾಮ ಅರಣ್ಯ ಇದರ ಒಂದು ವಿಶೇಷವೂ ಕೂಡ ಇಲ್ಲಿ ಇಲ್ಲ. ಇಲ್ಲಿ ಯಾವ ಗ್ರಾಮ? ಕಣ್ಣಿನಲ್ಲಿ ಕಣ್ಣಷ್ಟೇ ಅಕ್ಷಯ ಪುರುಷ, ಅಲ್ಲಿ ಆದಿತ್ಯ ಮಂಡಲದಲ್ಲಿ ಆದಿತ್ಯ ಪುರುಷ ಅಷ್ಟೇ. ಇಲ್ಲಿ ಗ್ರಾಮ ಎಲ್ಲಿ, ಅರಣ್ಯ ಎಲ್ಲಿ ಬಂತಿಲ್ಲಿ? ಕಣ್ಣಿನ ಪುರುಷ, ಕಣ್ಣಿನ ಯಾರು ಗ್ರಾಮ ಅರಣ್ಯ ಅಂತ ವಿಭಾಗ ಇದೆಯಾ? ಏನೂ ಇಲ್ಲ. ಹಾಗಾಗಿ ನೀನು ಕೊಟ್ಟಿರತಕ್ಕಂಥ ದೃಷ್ಟಾಂತ ಇದೆಯಲ್ಲ, ಅದೇ ವಿಷಮ ದೃಷ್ಟಾಂತ. ಗ್ರಾಮಾರಣ್ಯಕೃತ ವಿಶೇಷ ಅಭಾವಾತ್. ಇಲ್ಲಿ ಆಚಾರ ಸ್ವರೂಪ ಇದೆ, ಆದರೂ ಕೂಡ ಇಲ್ಲಿ ಅಕ್ಷಿಪುರ ಪುರುಷ ಒಬ್ಬನೇ. ಆದರೂ ಕೂಡ ಇಲ್ಲಿ ಅಲ್ಲಿಯಂತೆ ಗ್ರಾಮ ಅರಣ್ಯ ಇವುಗಳಿಂದ
ಯಾವ ವಿಶೇಷವೂ ಕೂಡ ಇಲ್ಲ. ಅಕ್ಷಿಪುರುಷ ಅಕ್ಷಿಪುರುಷ, ಆದಿತ್ಯ ಪುರುಷ ಆದಿತ್ಯ ಪುರುಷ ಅಷ್ಟೆ. ಉಭಯತ್ರ ತುಲ್ಯವದ್ಭಾವ ಇತಿ ಅದೃಷ್ಟಾಂತಹ ಸಹ. ಇದು ಎರಡು ಕಡೆ ಈ ಒಂದು ಅನುಸರಿಸಬೇಕು ಅಂತ ಇದೆಯಲ್ಲ, ಅದು ನೀ ಹೇಳಿದ್ದಿಲ್ಲ, ಗ್ರಾಮ ಅರಣ್ಯ ಎರಡು ಕಡೆ ಅನುಸರಿಸಬೇಕು, ಗ್ರಾಮದಲ್ಲಿ ಅನುಸರಿಸಿ ಅರಣ್ಯದಲ್ಲಿ ಅನುಸರಿಸಬಾರದು ಅಂತಲ್ಲ ಅಂತ. ಅವೆಲ್ಲ ಏನು ಮತ್ತೇನು ಅದೃಷ್ಟಾಂತಹ, ಏನು ಅದು ಅದೃಷ್ಟಾಂತಹ, ನ ದೃಷ್ಟ, ಅದು ದೃಷ್ಟಾಂತವೇ ಅಲ್ಲ, ಅಥವಾ ವಿಷಮ ದೃಷ್ಟಾಂತ ಅಂತ ಹೇಳಿ. ತಸ್ಮಾತ್ ವ್ಯವಸ್ಥಾ ಅನಯೋಹೋ ಉಪನಿಷದೋಹೋ, ಆದ್ದರಿಂದ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಏನು ವ್ಯವಸ್ಥೆ? ಆದಿತ್ಯ ಮಂಡಲದಲ್ಲಿ ಅದಕ್ಕೆ ತಕ್ಕ, ಅವನಿಗೆ ತಕ್ಕ ಗುಣ ಇದನ್ನು ಅನುಸರಿಸಬೇಕು. ಅಕ್ಷಿಪುರುಷ ಅಕ್ಷಿಪುರುಷ ಗುಣ, ಒಂದಕ್ಕೊಂದು ಗುಣೋಪಸಂಹಾರವನ್ನು ಮಾಡಿಕೊಳ್ಳಬಾರದು. ವ್ಯವಸ್ಥೆಯಿಂದಲೇ ನಾವು ನೋಡ್ಕೊಳ್ಳಿ, ಅಲ್ಲಿ ವ್ಯವಸ್ಥೆ ಅಲ್ಲಿಗೆ, ಇಲ್ಲಿ ವ್ಯವಸ್ಥೆ ಇಲ್ಲಿಗೆ ತಿಳಿಯಬೇಕು ಅಂತ ಹೇಳಿದ್ರು. ಇದಕ್ಕೆ ಈ ನೋಡಿ, ಶ್ರುತಿಯೂ ಕೂಡ, ನಾವು ಇದನ್ನು ತರ್ಕದಿಂದ ಹೇಳಿದ್ರೆ ಅದು ಬೇರೆ ವಿಚಾರ, ಶ್ರುತಿಯಲ್ಲಿಯೂ ಕೂಡ ಇದನ್ನೇ ಹೇಳ್ತಾ ಇದೆ ಅಂತಕ್ಕಂಥ ಮುಂದಿನ ಭಾಗವನ್ನು ಹೇಳ್ತಾರೆ. ಮುಂದಿನ ಭಾಗವನ್ನು ನೋಡೋಣ. ಒಂದೇ ಒಂದು ಸಣ್ಣ ವಿಚಾರ ಇದೆ. ಈ ಶನಿವಾರದ ದಿವಸ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವರು ಹೆಸರು ಮರ್ತ್ಬಿಟ್ಟೆ, ಇವರು ಅಲ್ಲಿ ಒಂದು ಕೆಲವರಿಗೆಲ್ಲ ಒಂದು